ರಾಮನ ಹಣವನ್ನು ಕದ್ದಿರುವ RSSಗೆ, ಶ್ರೀರಾಮನಿಗೆ ದ್ರೋಹ ಮಾಡಿರುವ ಬಿಜೆಪಿಗೆ, ಶ್ರೀರಾಮನಿಗೆ ವಂಚಿಸಿರುವ ಬಿಜೆಪಿಗೆ. ರಾಮ ಬೇಕಾದ್ರೆ ಕ್ಷಮಿಸಬಹುದು, ರಾಮನ ಭಕ್ತರು ನಾವು ಯಾರು ಕ್ಷಮಿಸಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಸತ್ತೋಗ್ಬಿಟ್ಟಿದೆ. ಸೆಂಟ್ರಲ್ ಗೌರ್ಮೆಂಟೇ ಭ್ರಷ್ಟರನ್ನು ರಕ್ಷಣೆ ಮಾಡ್ತಾ ಇದೆ. ಆದ್ದರಿಂದ ಎರಡು ಸರ್ಕಾರ ಹೋಗಬೇಕು. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಂದ ಇದ್ರ ಬಗ್ಗೆ ತನಿಖೆ ನಡೆಸಿ ಭ್ರಷ್ಟರಿಗೆ ಶಿಕ್ಷೆ ಕೊಡಿಸಬೇಕು. The Karnataka Pradesh Congress Committee has organized the public awareness campaign at the Congress Bhavan premises in Bengaluru. The campaign claimed that Prime Minister Narendra Modi and the BJP-led central government is trying to protect those responsible for the theft of money, gold and temple properties associated with the Ayodhya Ram Temple. Through the program, the Congress said it aimed to create public awareness on the issue and highlight its allegation before the public. Several Congress leaders, party workers and supporters participated in the campaign, which drew the attention of the public. Now, let's talk to the party workers to know more. ಇವತ್ತು ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ಹಾಗೂ ಉತ್ತರ ಪ್ರದೇಶ ಸರ್ಕಾರ ಶ್ರೀರಾಮನ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದರು. ಶ್ರೀರಾಮನ ಹೆಸರಿನಲ್ಲಿ ಇವತ್ತು ಲೂಟಿ ನಡೀತಾ ಇದ್ರು ಸಹ ಮೌನಕ್ಕೆ ಶರಣಾಗಿದ್ದಾರೆ. ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಹಿಂದೂ ಧರ್ಮದ ಹೆಸರಿನಲ್ಲಿ ಶ್ರೀರಾಮನ ಹೆಸರಿನಲ್ಲಿ ಮತ ಪಡೆದು ಇವತ್ತು ಶ್ರೀರಾಮನ ಉಂಡಿಯನ್ನು ಕದ್ದಂಥ ಕಳ್ಳರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಕಳ್ಳರ ರಕ್ಷಣೆಗೆ ನಿಂತಿರತಕ್ಕಂಥ ನರೇಂದ್ರ ಮೋದಿ ಹಾಗೂ ಅಲ್ಲಿನ ಬುಲ್ಡೇಜರ್ ಯೋಗಿ ಆದಿತ್ಯನಾಥನ ಸರ್ಕಾರನ ಕೂಡಲೇ ವಜಾಗೊಳಿಸಬೇಕು. ನರೇಂದ್ರ ಮೋದಿ ಹಾಗೂ ಯೋಗಿ ಆದಿತ್ಯನಾಥ BJP ನಾಯಕರು ದೇಶದ ಜನರ ಕ್ಷಮೆ ಕೋರಬೇಕಂತ ಈ ಒಂದು ಅಭಿಯಾನವನ್ನು ಇವತ್ತು ನಾವು ಮಾಡಿದ್ದೀವಿ. ಸರ್, ಇವತ್ತು ರಾಮರ ಕಾಸ್ಟ್ಯೂಮ್ ಹಾಕೊಂಡು ಅವರು ಬಂದಿದ್ರು ಪ್ರೊಟೆಸ್ಟ್ಗೆ, ಅದ್ರ ಬಗ್ಗೆ ಇವತ್ತು ಶ್ರೀರಾಮರಿಗೂ ಸಹ ಅಪಮಾನ ಮಾಡಿದ್ದಾರೆ. ಶ್ರೀರಾಮನ ಹೆಸರಿನಲ್ಲಿ ರಾಜಕೀಯ ಲಾಭ ಪಡೆದಂತಹ ಅಯೋಗ್ಯರು ಯಾರು ಅಂದರೆ ಅದು BJPಗರು. ಇಂತಹ ಅಯೋಗ್ಯರು ಶ್ರೀರಾಮನ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರಂತ ಶ್ರೀರಾಮನೇ ಬಂದು ಇವತ್ತು ಸಾರ್ವಜನಿಕರಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಭ್ರಷ್ಟ BJPನ RSSನ ವಿಶ್ವ ಹಿಂದೂ ಪರಿಷತ್ನ ಯಾರು ಧರ್ಮದ ಹೆಸರಿನಲ್ಲಿ ಶ್ರೀರಾಮನ ಹೆಸರಿನಲ್ಲಿ ಮತ ಕೇಳ್ತಾರೆ ಅಂಥವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರೇ ಬಂದು ಸಾರ್ವಜನಿಕರಿಗೆ ಭಿತ್ತಿ ಪತ್ರ ಕೊಟ್ಟು ಈ ಜಾಗೃತಿ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅಂಥ ಪವಿತ್ರವಾದ ಸ್ಥಳವನ್ನು ಇವತ್ತು BJP ಸರ್ಕಾರ ಅಪವಿತ್ರಗೊಳಿಸಿದೆ. ಭಕ್ತರಿಗೆ ಇವತ್ತು ಗೊತ್ತಾಗಿದೆ ನನ್ನ ರಾಮನ ಹೆಸರಿನಲ್ಲೇ ಲೂಟಿ ಮಾಡಿದಂಥವ್ರು ಇನ್ನು ದೇಶನ ಲೂಟಿ ಮಾಡ್ತಾರೆ ಅಂತ. ಅದರಿಂದ ಜನಗಳೇ ಇವತ್ತು ಆಕ್ರೋಶಭರಿತರಾಗಿ ನರೇಂದ್ರ ಮೋದಿ BJP ಪಕ್ಷದ ವಿರುದ್ಧ ಇವತ್ತು ಟೀಕೆಗಳನ್ನ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ಗೆ ನಿಮ್ಮ ಡಿಮಾಂಡ್ಸ್ ಏನು? ಸೆಂಟ್ರಲ್ ಗೌರ್ಮೆಂಟ್ ಸತ್ತೋಗ್ಬಿಟ್ಟಿದೆ. ಸೆಂಟ್ರಲ್ ಗೌರ್ಮೆಂಟೇ ಭ್ರಷ್ಟರನ್ನು ರಕ್ಷಣೆ ಮಾಡ್ತಾ ಇದೆ. ಆದ್ದರಿಂದ ಎರಡು ಸರ್ಕಾರ ಹೋಗಬೇಕು. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಂದ ಇದ್ರ ಬಗ್ಗೆ ತನಿಖೆ ನಡೆಸಿ ಭ್ರಷ್ಟರಿಗೆ ಶಿಕ್ಷೆ ಕೊಡಿಸಬೇಕು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ S. ಮನೋಹರ್ ಅವರ ನೇತೃತ್ವದಲ್ಲಿ ನಾವು ಇವತ್ತು ಒಂದು ವಿನೂತನ ರೀತಿಯ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಆ ಪ್ರತಿಭಟನೆಯ ಉದ್ದೇಶ ಏನು ಅಂತಂದರೆ, ಶ್ರೀರಾಮ ಮಂದಿರ, ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಏನು ಇವತ್ತು ಒಂದು ಹಗರಣ ಆಗಿದೆ, ಹುಂಡಿ ಕಳ್ತನ ಆಗಿದೆ, ಅದಕ್ಕೆ ಯಾರು ಹೊಣೆ, ಇದರ ಜವಾಬ್ದಾರಿ ಯಾರು ತಗೋತಾ ಇದ್ದಾರೆ ಅಂಥೇಳಿ ನಾವು ಒಂದು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕರಪತ್ರವನ್ನು ಮತ್ತು ಶ್ರೀರಾಮ ಪ್ರಭುನೇ ಬಂದು ಇವತ್ತು ನನ್ನ ಹತ್ರ ಕಳ್ತನ ಮಾಡ್ತಾ ಇದ್ದಾರೆ, ಇದರಿಂದ ರಕ್ಷಿಸಬೇಕು ಅಂಥೇಳಿ ಅವರು ಕರಪತ್ರನ ಹಂಚಿಸಿ RSS, BJP ಹಾಗೂ VHP ಏನು ಈ ಅಂಧಭಕ್ತರಿದ್ದಾರೆ ಇವರೆಲ್ಲ ರಾಮನ ಹೆಸರಿನಲ್ಲಿ ನಾಮ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ಅದರ ಬಗ್ಗೆ ಎಚ್ಚರದಿಂದ ಇರಿ. ನನ್ನ ಹೆಸರು ರಾಜಕಾರಣ ಮಾಡ್ತಾ ಇದ್ದಾರೆ, ಇದರಿಂದ ಅಧಿಕಾರ ಪಡಿತಾ ಇದ್ದಾರೆ, ಅಧಿಕಾರದೊಂದಿಗೆ ಚಿನ್ನಾಭರಣ, ಹುಂಡಿ ಕಳ್ತನ ಎಲ್ಲನೂ ಮಾಡ್ತಾ ಇದ್ದಾರೆ. ಇಂಥವರಿಂದ ಎಚ್ಚರವಾಗಿರಿ ಅಂತೇಳಿ ಒಂದು ವಿನೂತನ ಪ್ರತಿಭಟನೆಯ ಮೂಲಕವಾಗಿ ನಾವು ಕೇಂದ್ರದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರನ್ನು, ಅಮಿತ್ ಶಾ ಅವ್ರನ್ನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ. ಸ್ವಾಮಿ, ನೀವು ಇವತ್ತೇನು ಕಳ್ತನೇ ನಡೆದಿಲ್ಲ, ಏನು ನಡೆದೇ ಇಲ್ಲ ಪ್ರಪಂಚದಲ್ಲಿ ಅನ್ನೋ ಥರ ಇದ್ದೀರಾ. ಶ್ರೀರಾಮ ಮಂದಿರದ ಪ್ರತಿಯೊಂದು ಏನು ಅಯೋಧ್ಯೆಯಲ್ಲಿ ನಿರ್ಮಾಣ ಆಯ್ತಲ್ಲ, ಶ್ರೀರಾಮ ಮಂದಿರದ ಭೂಮಿ ಪೂಜೆಯಿಂದ ಹಿಡಿದು ಪ್ರತಿಷ್ಠಾಪನೆಯಿಂದ ಹಿಡಿದು ಈಗ ನಡೆದಿರುವಂಥ ಹಗರಣದ ಸಮಿತಿಯಲ್ಲಿ ಯಾರು ಇರಬೇಕು ಅಂತ ರಚನೆ ಮಾಡೋವರೆಗೂ ಸಂಪೂರ್ಣವಾಗಿ ಎಲ್ಲದರದ್ದು ಕ್ರೆಡಿಟ್ನ ನೀವು ತಗೋತೀರಾ. ಒಳ್ಳೆಯದಾದ ಎಲ್ಲ ಕ್ರೆಡಿಟು ತಾನೇ ಮಾಡಿದ್ದು ಅಂತ ಎದೆ ಬಿಗ್ತೀರಾ. ಇವತ್ತು ನಡೆದಿರುವ ಹುಂಡಿ ಕಳ್ತನ ಆಗ್ಬೋದು ಅಥವಾ ಈ ಹಗರಣಕ್ಕೆ ಯಾಕೆ ನೀವು ತುಟಿ ಬಿಚ್ತಾ ಇಲ್ಲ? ಖಂಡಿತವಾಗ್ಲೂ ನಿಮ್ಗೆ ಇದರಲ್ಲೇ ಗೊತ್ತಾಗ್ತಿದೆಯಲ್ಲ, ಸಣ್ಣದೊಂದು ಯಾವ್ದಾರೊಂದು ಒಳ್ಳೆ ಇಶ್ಯೂ ಆಯ್ತು ಅಂದರೆ ಅದು ಕ್ರೆಡಿಟ್ ಬರುತ್ತೆ, ತಮಗೆ ಲಾಭ ಆಗುತ್ತೆ ಅನ್ನೋದಾದ್ರೆ ಹಿಂದೂ ಮತ್ತು ರಾಮ ಹಾಗೆ ಗೋವಿಂದನ ಹೆಸರನ್ನ ತೊಗೊಂಡು ರಾಜಕಾರಣ ಮಾಡ್ತಾರೆ. ಆದರೆ ಅಷ್ಟು ಕ್ರೆಡಿಟ್ ತಾವು ತೊಗೊಳ್ಳೋಂಥದ್ದು ಇವತ್ತು ಯಾವುದೋ ಒಂದು ಈ ರೀತಿ ಹಗರಣ ನಡೀತಾ ಇದೆ ಅಂತ ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಎಲ್ಲೋ ಒಂದು ಕಡೆ ಈಗ ಉತ್ತರ ಪ್ರದೇಶದ ಸರ್ಕಾರ ಏನಿದೆ SIT ಫಾರ್ಮ್ ಮಾಡಿದೆ. ಆ SIT ಮೇಲೆ ಎಷ್ಟು ವಿಶ್ವಾಸ ಇದೆ ಹೇಳಿ? ಇವ್ರದ್ದೇ ಸರ್ಕಾರ ಇದೆ, ಇವರೇ ಆ ಕಮಿಟಿನ ರಚನೆ ಮಾಡಿರೋದು. ಆ ಟ್ರಸ್ಟ್ನ ಕಮಿಟಿ ಯಾರು ಮಿಶ್ರಾ ಮತ್ತು ಇವರಿದ್ದಾರೆ ರಾಯ್, ಚಂಪಕ್ ರಾಯ್ ಯಾರಿದ್ದಾರೋ ಇವರೆಲ್ಲರನ್ನೂ ಇವರೇ ಕಮಿಟಿ ಮಾಡಿರೋದು ಇವರೇನೆ, ಕಳ್ತನ ಮಾಡಿರೋದು ಇವರೇನೆ, ತಾರೇ ಕಳ್ಳರು. ಇವಾಗ ಅದು ಹೋಗಿ ಹಾಲಿಗೆ ಹೋಗಿ ಬೆಕ್ಕನ್ನ ಕಾವಲಿಟ್ಟಂಗೆ ಅಂತ.
ಸೊ ಇದು ನ್ಯಾಯಾಲಯದ ಇವರು ವಿಶ್ವಾಸಕ್ಕೆ ತಗೊಂಡು ಒಂದು ತನಿಖಾ ತಂಡವನ್ನು ಏರ್ಪಡಿಸಿ ಯಾರು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೋ ಅವ್ರಿಗೆಲ್ಲ ಖಂಡಿತವಾಗ್ಲೂ ಶಿಕ್ಷೆ ಆಗಬೇಕು. ರಾಮನ ಹೆಸರು ರಾಮ ಬೇಕಾದ್ರೆ ಕ್ಷಮಿಸ್ಬೋದು, ರಾಮನ ಭಕ್ತರು ನಾವು ಯಾರು ಕ್ಷಮಿಸಲ್ಲ ಅಂತ ಈ ಮೂಲಕ ನಾವು ನಿಮಗೆ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಶ್ರೀರಾಮ ಮಂದಿರದಲ್ಲಿ ಹಣ, ಹುಂಡಿ ಹಣ ಹಾಗೂ ವಜ್ರ ವೈಡೂರ್ಯಗಳು, ಚಿನ್ನಾಭರಣಗಳನ್ನು ಕಳ್ತನ ಮಾಡ್ತಿರ್ತಕ್ಕಂಥದ್ದು ಅಂತ ಅಲ್ಲಿನ ಟ್ರಸ್ಟ್ ಮುಖ್ಯಸ್ಥರು, ಅಲ್ಲಿನ ಎಲ್ಲ RSSನ ಕೈವಾಡ ಇರುವಂಥ ಶಂಕೆ ವ್ಯಕ್ತವಾಗಿದೆ. ಆದ್ದರಿಂದ ಇಡೀ ದೇಶದಲ್ಲೇ ಜನ ಆಕ್ರೋಶ ಭರಿತರಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಿಂದ ನಾವು BJP ಕೇಂದ್ರ ಸರ್ಕಾರದ ವಿರುದ್ಧ, ಯೋಗಿ ಆದಿತ್ಯನಾಥ್ ಸರ್ಕಾರದ ವಿರುದ್ಧ ಹಾಗೂ RSS ಅವರ ವಿರುದ್ಧವಾಗಿ ಈ ಏನು ಇವತ್ತು ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ, ಹುಂಡಿ ಹಣ ಕಳ್ಳತನ ಮಾಡಿರೋದನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ತನಿಖೆಗೆ ಆದೇಶಿಸಿ ಈ ಸಂಬಂಧಪಟ್ಟವ್ರನ್ನ ಕೂಡಲೇ ಅವ್ರಿಗೆ ಕಠಿಣವಾದ ಶಿಕ್ಷೆಯನ್ನು ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕಂತೇಳಿ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ.